ಫ್ರೆಂಡ್ಸ್, ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಕರ್ಕ ರಾಶಿಯವರ ಲವ್ ರಿಲೇಶನ್ಶಿಪ್ ಯಾವ ರೀತಿ ಎಲ್ಲ ಆಗಿದೆ ಅಂತ ಹೇಳಿ. ರೀಡಿಂಗಿಗೆ ಕನೆಕ್ಟ್ ಆಗೋದಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಹಾಗೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು. ತುಂಬಾ ಜನ ನನಗೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಎಲ್ಲ ಕೇಳ್ತಾ ಇದ್ದಾರೆ. ಸೊ ಪರ್ಸನಲ್ ರೀಡಿಂಗಿಗೆ ನಿಮಗೆ ಮೊಬೈಲ್ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತೀನಿ, ಒಂದ್ಸಾರಿ ಚೆಕ್ ಮಾಡಿ. ಹಾಗೆ ಒಂದು ವಾಟ್ಸಪ್ ಮೆಸೇಜ್ ಅಲ್ಲಿ ಹಾಯ್ ಅಂತ ಕಳಿಸಿ, ನಾನು ನಿಮಗೆ ಖಂಡಿತ ಆನ್ಸರ್ ಮಾಡ್ತೀನಿ. ಮತ್ತೆ ಪರ್ಸನಲ್ ರೀಡಿಂಗ್ ಪೇಯ್ಡ್ ಕನ್ಸಲ್ಟೇಷನ್ ಇರುತ್ತೆ. ಸೊ ನೋಡ್ಕೊಂಡು ನನಗೆ ಮೆಸೇಜ್ ಮಾಡಿ. ಹಾಗೆ ಈ ಒಂದು ರೀಡಿಂಗನ್ನು ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಒಂದ್ಸಾರಿ ಲೈಕ್ ಮಾಡಿ, ಶೇರ್ ಮಾಡಿ ಆದಷ್ಟು, ಮತ್ತೆ ಕಾಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ಫಸ್ಟ್ ಆಫ್ ಆಲ್ ನಿಮ್ಮ ಎನರ್ಜಿಯನ್ನು ನಾನು ನೋಡ್ತಾ ಇದ್ರೆ ತುಂಬ ಯಾಕೋ ಮನಸ್ಸನ್ನ ನೊಂದ್ಕೊಂಡಿದ್ದೀರಾ ಅಂತ ಹೇಳಿ ನನಗೆ ಅನ್ನಿಸ್ತಾ ಇರೋವಂಥದ್ದು. ಏನೋ ಯಾರೋ ನಿಮಗೆ ಏನೋ ಅಂದಿದ್ದಾರೆ ಅಂತ ಹೇಳಿ, ಮತ್ತೆ ಯಾವ ರೀತಿ ಅಂತಂದ್ರೆ ಯಾರಿಗೆ ಏನ್ ಮಾಡಿದ್ರೆ ಏನಾಗೋದಿದೆ, ಎಲ್ಲರೂ ಹೀಗೆ ಅನ್ನೋ ಅಂತ ಭಾವನೆ ಇಟ್ಕೊಂಡು ಎಲ್ಲೋ ಒಂದು ನೆಗೆಟಿವಿಟಿ ನಿಮ್ಮಲ್ಲಿ ಅಷ್ಟು ಆ ಮಟ್ಟಕ್ಕೇನೂ ಆಗಿಲ್ಲ, ಬಟ್ ನೀವು ಆ ರೀತಿ ಒಂದು ನೆಗೆಟಿವಿಟಿಯನ್ನ ತುಂಬ್ಕೊಂಡ್ಬಿಟ್ಟು ಎಲ್ಲಾನು ಬಿಟ್ಟು ಎಲ್ಲಾದ್ರೂ ಹೋಗ್ಬಿಡ್ಬೇಕು ಅನ್ನೋ ಅಂತ ಲೆಕ್ಕದಲ್ಲಿ ನೀವು ಬಿಹೇವ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನನಗೆ ಅನ್ನಿಸ್ತಾ ಇರುವಂತದ್ದು. ಪ್ರಾಬ್ಲಮ್ ಅಷ್ಟು ದೊಡ್ಡದಿಲ್ಲ, ಬಟ್ ನೀವು ಅಷ್ಟು ದೊಡ್ಡದಾಗಿ ತಗೊಳ್ತಾ ಇದ್ದೀರಾ ಅಂತ ಹೇಳಿ ಇಲ್ಲಿ ನನಗೆ ಅನ್ನಿಸ್ತಾ ಇದೆ. ಏನೋ ಸಮಥಿಂಗ್ ನೋವು ಆಗಿದೆ ನಿಮ್ಗೆ, ಯಾರೋ ಏನೋ ಅಂದಿದ್ದಾರೆ ಅಂತ ಹೇಳಿ ನೋವು ಆಗಿದೆ, ಅದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀರಾ. ಹಾಗಂತ ಪ್ರಾಬ್ಲಮ್ ಇದೆ ಇಷ್ಟೇ ಇದೆ ಅಂತ ನಾನು ಇದನ್ನ ಮಾಡೋದಿಲ್ಲ. ಇನ್ನು ನಿಮ್ಮ ಒಂದು ಫೀಲಿಂಗ್ಸ್ ಅನ್ನ ನೋಡ್ತಾ ಇದ್ರೆ ತುಂಬಾ ಒಳ್ಳೆ ಫೀಲಿಂಗ್ಸ್ ಅಲ್ಲಿ ಇದ್ದೀರಾ. ರಿಲೇಶನ್ಶಿಪ್ ಬಗ್ಗೆ, ನಿಮ್ಮ ಪಾರ್ಟ್ನರ್ ಬಗ್ಗೆ ತುಂಬಾ ಯಾವ ರೀತಿ ಅಂತಂದ್ರೆ ನೀವು ಥಿಂಕ್ ಮಾಡುವಂಥದ್ದು ನಿಮ್ಮ ಪಾರ್ಟ್ನರ್ ಬಗ್ಗೆ ಫೀಲ್ ಮಾಡ್ಕೊಳ್ತೀರಾ. ಅವರು ಬ್ಯಾಲೆನ್ಸ್ಡ್ ಆಗಿದ್ದಾರೆ. ಅವರು ಯಾವ ರೀತಿ ಅಂತಂದ್ರೆ ತುಂಬಾ ಕಷ್ಟಪಟ್ಟಿದ್ದಾರೆ ನಿಮ್ಮನ್ನ ಪಡ್ಕೊಳ್ಳೋದಕ್ಕೆ, ಅಥವಾ ನೀವು ಅವರನ್ನ ಪಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀರಾ ಇಬ್ರು ಕೂಡ. ಸೊ ಇವಾಗ ಏನಾಗಿದೆ, ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಬ್ಯಾಲೆನ್ಸ್ ಬಂದಿದೆ. ಎಮೋಷನಲ್ ಬ್ಯಾಲೆನ್ಸ್ ಅನ್ನ ಇವಾಗ ನೀವು ಕಂಡ್ಕೊಳ್ತಾ ಇದ್ದೀರಾ. ಮತ್ತೆ ನಿಮ್ಮ ಹಾರ್ಟ್ ಚಕ್ರ ಆಕ್ಟಿವೇಟ್ ಆಗಿದೆ. ಸೊ ಹಾರ್ಟ್ ಚಕ್ರ ಯಾವಾಗ ನಿಮ್ಮ ಹಾರ್ಟ್ ಚಕ್ರ ಇವನ್ ನಿಮ್ಮ ಕ್ರೌನ್ ಚಕ್ರ ಎರಡೂ ಕೂಡ ಆಕ್ಟಿವೇಟ್ ಆಗಿದೆ. ಸೊ ಹಾರ್ಟ್ ಚಕ್ರ ಯಾವಾಗ ಆಕ್ಟಿವೇಟ್ ಆಗುತ್ತೆ ಅಂತಂದ್ರೆ ಆ ಒಂದು ಎಮೋಷನಲ್ ಫುಲ್ಫಿಲ್ಮೆಂಟ್ ನಿಮ್ಮಲ್ಲಿ ಆದಾಗ, ಎಮೋಷ್ನಲಿ ನೀವು ಆ ಒಂದು ಫೀಲಿಂಗ್ ಅನ್ನ ಕಂಡ್ಕೊಂಡಾಗ ನಿಮ್ಮ ಹಾರ್ಟ್ ಚಕ್ರ ಆಕ್ಟಿವೇಟ್ ಆಗಿರುತ್ತೆ. ಯಾರ ಬಗ್ಗೆನೂ ನಿಮ್ಗೆ ಕೆಟ್ಟದ ಭಾವನೆ ಇರೋದಿಲ್ಲ, ಒಳ್ಳೇದನ್ನ ಬಯಸ್ತೀರಾ. ಹಾಗಾಗಿ ನಿಮ್ಗೆ ಹಾರ್ಟ್ ಚಕ್ರ ಓಪನ್ ಆಗಿರುತ್ತೆ. ಮತ್ತೆ ನಿಮ್ಮ ಕ್ರೌನ್ ಚಕ್ರ ಕೂಡ ಅಷ್ಟೇ, ಕ್ರೌನ್ ಚಕ್ರನೂ ಆಕ್ಟಿವೇಟ್ ಆಗಿರುವಂತದ್ದು ನನಗೆ ಅನಿಸ್ತಾ ಇದೆ. ಇಂಟ್ಯೂಷನ್ ಬರುವಂತದ್ದು, ಇಂಟ್ಯೂಷನ್ ತುಂಬಾ ಹೈ ಇರುವಂತದ್ದು. ಇನ್ನೊಂದು ಹೇಳ್ಬೇಕಂತಂದ್ರೆ ತುಂಬಾ ತುಂಬಾ ಒಳ್ಳೆ ಎನರ್ಜಿ ನನಗೆ ಕಾಣ್ತಾ ಇದೆ, ಸ್ಟೆಬಿಲಿಟಿ ಕಾಣ್ತಾ ಇದೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ. ಒಂದು ಹಾರ್ಮನಿ ಕಾಣ್ತಾ ಇದೆ, ಎಮೋಷನಲ್ ಬ್ಯಾಲೆನ್ಸ್ಡ್ ಕಾಣ್ತಾ ಇದೆ, ಫ್ರೂಟ್ಫುಲ್ ರಿಸಲ್ಟ್ ಇದೆ ಅಂತ ಹೇಳ್ಬೋದು. ಓಕೆ, ಇನ್ನು ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಅನ್ನ ನಾನು ನೋಡ್ತಾ ಇದ್ರೆ ಅವರು ಕೂಡ ಅಷ್ಟೇ ತುಂಬಾ ಎಂಜಾಯ್ ಮಾಡ್ತಾರೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ. ಅವರು ನಿಮ್ಮ ಜೊತೆ ಇರುವಂತದ್ದು ತುಂಬಾ ತುಂಬಾ ಎಂಜಾಯ್ ಮಾಡ್ತಾರೆ ನಿಮ್ಮ ಜೊತೆಗಿದ್ದಾಗ. ಮತ್ತೆ ಏನೇ ಇದ್ರೂ ಕೂಡ ಆ ಮೂಮೆಂಟ್ ಅನ್ನ ಸೆಲೆಬ್ರೇಟ್ ಮಾಡ್ತಾರೆ. ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ನೀವು ಯಾವಾಗ ಅವ್ರ ಜೊತೆಗಿರ್ತೀರಾ, ಅವ್ರಿಗೆ ತುಂಬಾ ಖುಷಿ ಆಗತ್ತೆ. ಎಮೋಷನಲಿ ನಿಮ್ಮ ಜೊತೆ ಕನೆಕ್ಷನ್ ಅನ್ನ ಫೀಲ್ ಮಾಡ್ಕೊಳ್ತಾರೆ. ನಿಮ್ಮ ಬಗ್ಗೆ ನೀವು ಯಾವ ರೀತಿ ಫುಲ್ಫಿಲ್ಮೆಂಟ್ ಕೊಡ್ತೀರಾ ಅವ್ರಿಗೆ ಅನ್ನೋದನ್ನ, ಆ ಕನೆಕ್ಷನ್ ಅನ್ನ ಅದನ್ನ ಫೀಲ್ ಮಾಡ್ಕೊಳ್ತಾರೆ. ಮತ್ತೆ ನನ್ಗನ್ಸುತ್ತೆ ಪ್ರೆಸೆಂಟ್ ಸಿಚುವೇಶನ್ನು ನೀವು ಎಂಜಾಯ್ ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಪರ್ಸನಲ್ ಲೈಫನ್ನ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಹಾಗಿದ್ರೆ ಇನ್ನು ಸ್ವಲ್ಪ ಮುಂದೆ ಬರುವಂತ ದಿನಗಳಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುವಂತ ಚಾನ್ಸಸ್ ನನಗೆ ಇದೆ, ಇಲ್ಲಿ ಕಾಣ್ತಾ ಇದೆ. ಕನ್ಫ್ಯೂಷನ್ಸ್ ಅಂತಂದ್ರೆ ನೋಡಿ ಆ ಮಟ್ಟದ್ದೇನೂ ಇಲ್ಲ. ಸ್ವಲ್ಪ ಎಲ್ಲೋ ಒಂದ್ ಕಡೆ ರಿಲೇಶನ್ಶಿಪ್ ಅಲ್ಲಿ ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಏನು ಅನ್ನುವಂಥದ್ದು ಸ್ವಲ್ಪ ಅಷ್ಟನ್ನು ಅಂತ ಹೇಳೋದಿಲ್ಲ, ಎಲ್ಲೋ ಒಂದ್ ಕಡೆ ನನ್ಗೆ ಆ ಒಂದು ಎನರ್ಜಿ ಇಲ್ಲಿ ಅನಿಸ್ತಾ ಇರುವಂತದ್ದು. ಏನಂತಂದ್ರೆ ಫೋಕಸ್ ಸ್ವಲ್ಪ ಕಡಿಮೆ ಆಗುವಂತದ್ದು, ಮತ್ತೆ ರಿಲೇಶನ್ಶಿಪ್ ಅಲ್ಲಿ ಫೋಕಸ್ ಕಡಿಮೆ ಇರುವಂತದ್ದು. ಅದನ್ನ ಬಿಟ್ರೆ ಏನಾದ್ರೂ ನಿಮ್ಮ ವಿಶ್ ಇದೆ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ವಿಶ್ ಅನ್ನ ಮಾಡ್ತಾ ಇದ್ದೀರಾ, ಅದು ಫುಲ್ಫಿಲ್ಮೆಂಟ್ ಆಗುವಂತದ್ದು.
ಸ್ವಲ್ಪ ಏನಾದರೂ ಇಶ್ಯೂಸ್ ಆ ಮಟ್ಟದ್ದೇನೂ ಇರೋದಿಲ್ಲ. ಸ್ವಲ್ಪ ಏನಾದರೂ ಇಶ್ಯೂಸ್ ನಿಮ್ಮ ಕಡೆನ ನೀವೇನಾದರೂ ಪ್ರೋ ಆಕ್ಟಿವ್ ಆಗಿ ನೀವೇ ಮಾಡುವಂಥದ್ದು, ಮತ್ತೇನಿಲ್ಲ ಅಷ್ಟೇ. ಕನ್ಫ್ಯೂಷನ್ಸ್ ಸ್ವಲ್ಪ ಇರುತ್ತೆ, ಅದನ್ನು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಮುಂದೆ ಫ್ಯೂಚರಲ್ಲಿ ನೋಡಿ ಸ್ವಲ್ಪ ಇದು ನಿಮ್ಮ ಒಂದು ಲೈಫಿಗೆ ಏನಾದರೂ ಇಂಪ್ಯಾಕ್ಟ್ ಆಗುವಂಥದ್ದು, ಈ ಕನ್ಫ್ಯೂಷನ್ಸ್ ಏನಾದರೂ ಇನ್ ಫ್ಯೂಚರಲ್ಲಿ. ಯಾಕೆ ಅಂತಂದರೆ ಇನ್ನೊಂದು ಏನು ಅಂತಂದರೆ ಇಲ್ಲಿ ಎಲ್ಲ ಚೆನ್ನಾಗಿದೆ, ಬಟ್ ಬರುವಂಥ ದಿನಗಳಲ್ಲಿ ಈ ಕನ್ಫ್ಯೂಷನಿಂದ ಏನಾದರೂ ಹಾರ್ಟ್ ಬ್ರೇಕ್ ಆಗುವಂಥದ್ದು, ಮಿಸ್ಅಂಡರ್ಸ್ಟ್ಯಾಂಡ್ ಕ್ರಿಯೇಟ್ ಆಗುವಂಥದ್ದು, ಮತ್ತೆ ಎಲ್ಲೋ ಒಂದ್ ಕಡೆ ಇವಾಗ ಏನೋ ಕನ್ಫ್ಯೂಷನ್ ಇದೆ, ಬಟ್ ಏನಾಗುತ್ತೆ ಬರುವಂತ ದಿನಗಳಲ್ಲಿ ಅಲ್ಲಿಂದ ನೀವು ಹೀಲ್ ಆಗುವಂತ ಚಾನ್ಸಸ್ನು ನನಗೆ ಕಾಣ್ತಾ ಇದೆ. ಏನು ನಿಮ್ಗೆ ಇವಾಗ ಏನ್ ಕನ್ಫ್ಯೂಷನ್ ನಡೀತಾ ಇದೆ ಅದರಿಂದ ನೀವು ಹೊರಗಡೆ ಬರುವಂತ ಚಾನ್ಸಸ್ನು ಇದೆ. ನೋಡ್ತಾ ಇದ್ದೀನಿ ನಾನು ಎಲ್ಲ ತರ ಎನರ್ಜಿಯನ್ನ ನೋಡ್ತಾ ಇದ್ದೀನಿ. ಓಕೆ, ಸ್ವಲ್ಪ ಎಲ್ಲೋ ತುಂಬಾ ನಿಮ್ಗೆ ಈ ಕನ್ಫ್ಯೂಷನ್ ಇಂದ ಏನಾದ್ರೂ ನೋವು ಆಗುವಂತದ್ದು, ಇದು ನಿಮ್ಮ ವೀಕ್ನೆಸ್ ಆಗುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ. ನಿಮ್ಮ ರಿಲೇಶನ್ಶಿಪ್ಪೇ ನಿಮ್ಗೆ ವೀಕ್ನೆಸ್ ಆಗುವಂತದ್ದು ಬರುವಂತ ದಿನಗಳಲ್ಲಿ. ಇವಾಗ ಮಾತ್ರ ಎಲ್ಲ ಓಕೆ, ಏನು ತೊಂದರೆ ಅಂತ ಅನ್ನಿಸ್ತಾ ಇಲ್ಲ, ಬಟ್ ಬರುವಂತ ದಿನಗಳಲ್ಲಿ ಈ ಕನ್ಫ್ಯೂಷನ್ ಇಂದ ನಿಮ್ಗೆ ಏನಾಗುತ್ತೆ, ಫೋಕಸ್ ಇರ್ಲಾರದ್ದು ಕನ್ಫ್ಯೂಷನ್ ಇಂದ ನಿಮ್ಗೆ ಇಲ್ಲಿ ಮುಂದೆ ಬರುವಂತ ಸಿಚುವೇಶನ್ ಸ್ವಲ್ಪ ಪ್ರಾಬ್ಲಮೆಟಿಕ್ ಆಗಿದೆ. ಏನೋ ಸ್ವಲ್ಪ ನಿಮ್ಮ ಹಾರ್ಟ್ ಬ್ರೇಕ್ ಆಗುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಏನೋ ಮುಂದೆ ನಮ್ಮ ಡೆಸ್ಟಿನಿಲಿ ಏನಿದೆ ಆ ರೀತಿ ಆಗ್ಲಿ ಅನ್ನುವಂಥದ್ದು, ಅಂದ್ರೆ ಆ ಮಟ್ಟಕ್ಕೆ ಬಂದ್ಬಿಡುತ್ತೆ ಅನ್ನುವಂಥದ್ದು. ಸ್ವಲ್ಪ ನೀವು ಕೇರ್ಫುಲ್ ಆಗಿರಿ. ಓಕೆ, ಈ ರೀತಿ ಇದೆ ಅಂತ ಮುಂಚೆನೆ ಗೊತ್ತಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿ. ಹಾಗೆ ಯೂನಿವರ್ಸ್ ಇಂದ ಏನ್ ಮೆಸೇಜ್ ಬರ್ತಾ ಇದೆ ಅಂತ ನೋಡಿದ್ರೆ, ನೋಡಿ ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ನೀವು ನಿಮ್ಮಷ್ಟಕ್ಕೆ ಯಾವುದೇ ರೀತಿ ಕೊರಗ್ಲಿಕ್ಕೆ ಹೋಗ್ಬೇಡಿ. ಏನೋ ಯಾರೋ ಹೇಳ್ತಾರೆ, ನಿಮ್ಮ ಬೆನ್ನ ಹಿಂದೆ ಯಾರೋ ಏನೋ ಮಾತಾಡ್ತಾರೆ, ಅಥವಾ ನಿಮ್ಗೆ ಏನಾದ್ರೂ ಮನ್ಸಿಗೆ ನೋಯಿಸಿದ್ರು ಅಂತ ಹೇಳಿ ಅದನ್ನೇ ನೀವು ತುಂಬಾ ಥಿಂಕ್ ಮಾಡಿ, ಓವರ್ ಆಗಿ ಥಿಂಕ್ ಮಾಡೋದು, ಡಿಪ್ರೆಷನ್ ಅಲ್ಲಿ ಹೋಗೋದು, ಯಾರ ಜೊತೆಗೂ ಮಾತಾಡದೇ ಇರುವಂತದ್ದು, ಈ ರೀತಿ ಎಲ್ಲ ಬೇಡ. ನಾರ್ಮಲ್ ಆಗಿರಿ, ಬ್ಯಾಲೆನ್ಸಿಗೆ ತಗೊಂಡ್ ಬನ್ನಿ, ಆದಷ್ಟು ಬ್ಯಾಲೆನ್ಸಿಗೆ ನಿಮ್ಮ ಒಂದು ರಿಲೇಶನ್ಶಿಪ್ ಅನ್ನ ತಗೊಂಡ್ ಬನ್ನಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಸ್ವಲ್ಪ ಇದ್ರ ಬಗ್ಗೆ ಕೇರ್ಫುಲ್ ಆಗಿರಿ, ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.